ಮಲೆನಾಡಿನ ಒಂದು ಸಣ್ಣ ಹಳ್ಳಿಯಲ್ಲಿ ಸೀತಮ್ಮ ಮತ್ತು ಅವಳ ಮಗಳು ನಂದಿನಿ ಬದುಕುತ್ತಿದ್ದರು. ಸೀತಮ್ಮ ವಿಧವೆ. ಗಂಡ ರಾಮಯ್ಯನನ್ನ ಕಳೆದುಕೊಂಡ ನಂತರ ಅವಳ ಜೀವನ ಬದಲಾಗಿತ್ತು. ಆದರೆ ಅವಳು ತನ್ನ ದುಃಖವನ್ನ ಮಗಳ ಮುಂದೆ ತೋರಿಸದೆ ಬದುಕುತ್ತಿದ್ದಳು. ಸಣ್ಣ ಮನೆ, ಮಣ್ಣಿನ ಗೋಡೆ, ಹಳೆಯ ಬಾಗಿಲು. ಆದರೆ ಆ ಮನೆಯಲ್ಲಿ ಪ್ರೀತಿ ತುಂಬಿತ್ತು. ಪ್ರತಿದಿನ ಬೆಳಿಗ್ಗೆ ಸೀತಮ್ಮ 4 ಗಂಟೆಗೆ ಎದ್ದು ಊರಿನ ಮನೆಗಳಿಗೆ ಕೆಲಸಕ್ಕೆ ಹೋಗುತ್ತಿದ್ದಳು. ನಂದಿನಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಳು. ಅವಳಿಗೆ ಓದಿನ ಮೇಲೆ ತುಂಬ ಆಸಕ್ತಿ. ಅಮ್ಮ, ನಾನು ಡಾಕ್ಟರ್ ಆಗ್ತೀನಿ, ನೀನು ಇನ್ನೂ ಕೆಲಸ ಮಾಡಬೇಡ ಎಂದು ನಂದಿನಿ ಹೇಳಿದಾಗ ಸೀತಮ್ಮನ ಕಣ್ಣಲ್ಲಿ ನೀರು ತುಂಬಿತ್ತು. ನೀನು ಚೆನ್ನಾಗಿ ಓದಿದ್ರೆ ಸಾಕು ಮಗಳೇ, ನನ್ನ ಜೀವನ ಅದೇ ಎಂದು ಸೀತಮ್ಮ ಮಗಳ ತಲೆಯ ಮೇಲೆ ಕೈ ಹಾಕುತ್ತಿದ್ದಳು. ಒಂದು ದಿನ ಶಾಲೆಯಲ್ಲಿ ಫೀಸ್ ಕೊಡಬೇಕೆಂದು ಶಿಕ್ಷಕರು ಹೇಳಿದರು. ನಾಳೆ ಕೊಟ್ಟಿಲ್ಲ ಅಂದರೆ ಪರೀಕ್ಷೆಗೆ ಕುಳಿತುಕೊಳ್ಳಕ್ಕೆ ಆಗಲ್ಲ ಎಂದು ಶಿಕ್ಷಕರು ಕಟ್ಟುನಿಟ್ಟಾಗಿ ಹೇಳಿದರು. ನಂದಿನಿ ಮನೆಗೆ ಬಂದು ಮೌನವಾಗಿದ್ದಳು. ಸೀತಮ್ಮ ಏನಾಯ್ತು ಮಗಳೇ ಎಂದು ಕೇಳಿದಾಗ ನಂದಿನಿ ಏನಿಲ್ಲಮ್ಮ ಎಂದು ಸುಮ್ಮನಿದ್ದಳು. ಆದರೆ ತಾಯಿಯ ಕಣ್ಣಿಗೆ ಮಗಳ ನೋವು ಅಡಗಲಿಲ್ಲ. ರಾತ್ರಿ ಊಟದ ನಂತರ ನಂದಿನಿ ಮಲಗಿದ ಮೇಲೆ ಸೀತಮ್ಮ ತನ್ನ ಚಿಕ್ಕ ಪೆಟ್ಟಿಗೆಯನ್ನು ತೆರೆದು ನೋಡಿದಳು. ಅದರಲ್ಲಿ ಗಂಡ ಕೊಟ್ಟಿದ್ದ ಒಂದು ಚಿನ್ನದ ಸರ ಮಾತ್ರ ಉಳಿದಿತ್ತು. ಅವಳು ಅದನ್ನು ಹಿಡಿದು ಅಳುತ್ತಾ, ರಾಮಯ್ಯ, ನಿನ್ನ ನೆನಪು ಇದೊಂದೇ, ಆದರೆ ನನ್ನ ಮಗಳ ಓದಿಗಿಂತ ದೊಡ್ಡದು ಇನ್ನೇನಿಲ್ಲ ಎಂದುಕೊಂಡಳು. ಮರುದಿನ ಬೆಳಿಗ್ಗೆ ಸೀತಮ್ಮ ಆ ಸರವನ್ನು ಮಾರಿಬಿಟ್ಟು ಫೀಸ್ ಕಟ್ಟಿದಳು. ನಂದಿನಿಗೆ ವಿಷಯ ಗೊತ್ತಾದಾಗ ಅವಳು ಅಮ್ಮನನ್ನು ಅಪ್ಪಿಕೊಂಡು ಅತ್ತಳು. ಅಮ್ಮ, ನನಗಾಗಿ ನಿನ್ನ ನೆನಪು ಮಾರಿಬಿಟ್ಟೆಯಾ ಎಂದಳು. ನಿನ್ನ ಭವಿಷ್ಯವೇ ನನ್ನ ರಾಯರ ನೆನಪು ಮಗಳೇ ಎಂದಳು ಸೀತಮ್ಮ. ಅವಳ ಮಾತು ಕೇಳಿ ನಂದಿನಿಯ ಮನಸ್ಸು ನಡುಗಿತು. ಕೆಲವು ವರ್ಷಗಳ ನಂತರ ನಂದಿನಿ PUC ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಅಂಕ ಪಡೆದುಕೊಂಡಳು. ಹಳ್ಳಿಯೆಲ್ಲ ಖುಷಿಪಟ್ಟಿತು. ಸೀತಮ್ಮನ ಮಗಳು ದೊಡ್ಡವಳಾಗ್ತಾಳೆ ಎಂದು ಎಲ್ಲರೂ ಹೊಗಳಿದರು. ಆದರೆ ಮುಂದೆ ದೊಡ್ಡ ಸವಾಲಿತ್ತು. ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿತ್ತು. ಆದರೆ ಖರ್ಚು ತುಂಬ ಹೆಚ್ಚಿತ್ತು. ಸೀತಮ್ಮ ಕೆಲಹೊತ್ತು ಮೌನವಾಗಿ ಕುಳಿತಳು. ಅಮ್ಮ ಬಿಡು, ನಾನು ಬೇರೆನೇ ಓದ್ತೀನಿ ಎಂದಳು ನಂದಿನಿ. ಇಲ್ಲ, ನಿನ್ನ ಕನಸು ಅರ್ಧದಲ್ಲೇ ನಿಲ್ಲೋದು ಬೇಡ ಎಂದು ಸೀತಮ್ಮ ಊರಿನ ಸರ್ಕಾರಿ ಬ್ಯಾಂಕಿನಲ್ಲಿ ಸಾಲ ತೆಗೆದುಕೊಂಡಳು. ನಂದಿನಿ ಬೆಂಗಳೂರಿಗೆ ಹೋಗುವ ದಿನ ಬಂತು. ಬಸ್ ನಿಲ್ದಾಣದಲ್ಲಿ ಸೀತಮ್ಮನ ಕೈಯಲ್ಲಿ ಒಂದು ಚಿಕ್ಕ ಬ್ಯಾಗ್ ಇತ್ತು. ಅದರಲ್ಲಿ ಏನಮ್ಮ ಎಂದು ಕೇಳಿದಾಗ, ನಿನಗಿಷ್ಟವಾದ ನಿಂಬೆ ಉಪ್ಪಿನಕಾಯಿ ಇದೆ ಎಂದಳು. ನಂದಿನಿ ನಗುತ್ತಿದ್ದಳು, ಆದರೆ ಇಬ್ಬರ ಕಣ್ಣಲ್ಲೂ ಕಣ್ಣೀರು ತುಂಬಿತ್ತು. ಅಮ್ಮ, ನೀನು ಊಟದ ಸಮಯಕ್ಕೆ ಮಾಡ್ಕೋ ಎಂದಳು. ಸೀತಮ್ಮ, ನೀನು ಚೆನ್ನಾಗಿ ಓದು, ನಾನು ಇದೀನಲ್ಲ ಎನ್ನುವಷ್ಟರಲ್ಲಿ ಬಸ್ ಹೊರಟಿತು. ಸೀತಮ್ಮ ಓಡುತ್ತಾ ಕೈ ಬೀಸುತ್ತಿದ್ದಳು. ನಂದಿನಿ ಕಿಟಕಿಯಿಂದ ನೋಡುತ್ತಾ ಅಳುತ್ತಿದ್ದಳು. ನಂದಿನಿ ಮೊದಲ ಬಾರಿಗೆ ಅಮ್ಮನಿಂದ ದೂರವಾಗುತ್ತಿದ್ದಳು. ನಗರದ ಜೀವನ ನಂದಿನಿಯನ್ನು ನಿಧಾನವಾಗಿ ಬದಲಾಯಿಸತೊಡಗಿತು. ಹೊಸ ಸ್ನೇಹಿತರು, ಹೊಸ ಜಗತ್ತು, ಹೊಸ ಕನಸುಗಳು ಶುರುವಾಯಿತು. ಮೊದಮೊದಲು ಪ್ರತಿದಿನ ಅಮ್ಮನಿಗೆ ಕಾಲ್ ಮಾಡುತ್ತಿದ್ದಳು. ಆದರೆ ನಂತರ ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಫೋನ್ ಮಾಡುತ್ತಿದ್ದಳು. ಸೀತಮ್ಮ ಮಾತ್ರ ಪ್ರತಿದಿನ ಕಾಯುತ್ತಿದ್ದಳು. ಇವತ್ತು ಕರೆ ಮಾಡ್ತಾಳಾ, ನಾಳೆ ಕರೆ ಮಾಡ್ತಾಳಾ ಎಂದು ಪ್ರತಿದಿನ ಸಂಜೆ ಬಾಗಿಲ ಬಳಿ ಕುಳಿತು ಫೋನ್ ಕಡೆನೇ ನೋಡುತ್ತಿದ್ದಳು. ಒಂದು ದಿನ ಸೀತಮ್ಮ ಅಸ್ವಸ್ಥಳಾದಳು. ಪಕ್ಕದ ಮನೆಯ ಲಕ್ಷ್ಮಿ ಆಸ್ಪತ್ರೆಗೆ ಕರೆದೊಯ್ದಳು. ರಕ್ತದ ಒತ್ತಡ ತುಂಬ ಜಾಸ್ತಿ ಇದೆ, ಮಗಳಿಗೆ ಹೇಳಿ ಎಂದು ಡಾಕ್ಟರ್ ಹೇಳಿದಾಗ, ಅವಳು ಓದ್ತಾ ಇದ್ದಾಳೆ ಡಾಕ್ಟರ್, ಅವಳಿಗೆ ತೊಂದರೆ ಕೊಡಬೇಡಿ ಎಂದು ಸೀತಮ್ಮ ಮೃದುವಾಗಿ ಹೇಳಿದಳು. ಇತ್ತ ನಂದಿನಿ ಕಾಲೇಜಿನಲ್ಲಿ ಸ್ನೇಹಿತರ ಜೊತೆ ಬ್ಯುಸಿ. ಒಮ್ಮೆ ಕಾಲ್ ಬಂದಾಗಲೂ ಅವಳು ತೆಗೆದುಕೊಳ್ಳಲಿಲ್ಲ. ನಂತರ ಮಾಡ್ತೀನಿ ಎಂದು ಮೆಸೇಜ್ ಮಾಡಿಬಿಟ್ಟಳು. ಆ ರಾತ್ರಿ ಸೀತಮ್ಮ ಒಂಟಿಯಾಗಿ ಮಳೆಯ ಸದ್ದು ಕೇಳುತ್ತಾ ಕುಳಿತಿದ್ದಳು. ನನ್ನ ಮಗಳು ತುಂಬ ದೊಡ್ಡವಳಾಗ್ತಿದ್ದಾಳೆ ಎಂದು ನಗಲು ಪ್ರಯತ್ನಿಸಿದಳು. ಆದರೆ ಅವಳ ಕಣ್ಣಲ್ಲಿ ಒಂಟಿತನ ಸ್ಪಷ್ಟವಾಗಿತ್ತು. 5 ವರ್ಷಗಳ ನಂತರ ನಂದಿನಿ ಡಾಕ್ಟರ್ ಆಗಿ ಹೊರಬಂದಳು. ಅವಳಿಗೆ ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸ ಕೂಡ ಸಿಕ್ಕಿತ್ತು. ಮಾಧ್ಯಮಗಳು ಸಂದರ್ಶನ ಮಾಡುತ್ತಿದ್ದವು. ನಿಮ್ಮ ಯಶಸ್ಸಿಗೆ ಕಾರಣ ಯಾರು ಎಂದು ಕೇಳಿದಾಗ ನಂದಿನಿ ಕ್ಷಣಕಾಲ ಮೌನವಾಗಿದ್ದಳು. ಅಮ್ಮ ನೆನಪಾದರೂ ಕೂಡ ಆ ಕ್ಷಣದಲ್ಲಿ ಅವಳು ತನ್ನ ಹಾರ್ಡ್ವರ್ಕ್ ಎಂದು ಮಾತ್ರ ಹೇಳಿದಳು. ಸೀತಮ್ಮ ಟಿವಿಯಲ್ಲಿ ಆ ಮಾತು ಕೇಳಿದಾಗ ಒಂದು ಕ್ಷಣ ಅವಳ ಮುಖ ಬಾಡಿತು. ಆದರೂ ಅವಳು ನಗುತ್ತಿದ್ದಳು. ಪರವಾಗಿಲ್ಲ, ಅವಳು ಖುಷಿಯಾಗಿದ್ದಾಳೆ ಎಂದುಕೊಂಡಳು. ಅದೇ ದಿನ ರಾತ್ರಿ ಸೀತಮ್ಮನಿಗೆ ತೀವ್ರ ಎದೆನೋವು ಶುರುವಾಯಿತು. ಪಕ್ಕದ ಮನೆಯವರು ಆಸ್ಪತ್ರೆಗೆ ಕರೆದೊಯ್ದರು. ಡಾಕ್ಟರ್ ಹೇಳಿದರು, ತಕ್ಷಣ ಆಪರೇಷನ್ ಮಾಡಬೇಕು, 2 ಲಕ್ಷ ಹಣ ಬೇಕು ಎಂದರು. ಲಕ್ಷ್ಮಿ ನಂದಿನಿಗೆ ಕರೆ ಮಾಡಿದಳು. ಆದರೆ ನಂದಿನಿ ಕಾನ್ಫರೆನ್ಸ್ನಲ್ಲಿ ಇದ್ದಳು.
ನಾನು ಈಗ ಬ್ಯುಸಿ, ನಂತರ ಮಾತಾಡ್ತೀನಿ ಎಂದು ಕರೆ ಕಡಿತ ಮಾಡಿದಳು. ಸೀತಮ್ಮನಿಗೆ ವಿಷಯ ಗೊತ್ತಾದಾಗ ಅವಳು ಮೃದುವಾಗಿ ಹೇಳಿದಳು, ಅವಳಿಗೆ ಹೇಳಬೇಡಿ, ಅವಳ ಕೆಲಸ ಮುಖ್ಯ ಎಂದಳು. ಆ ಮಾತು ಕೇಳಿ ಲಕ್ಷ್ಮಿ ಅತ್ತಳು. ಕೆಲವು ದಿನಗಳ ನಂತರ ನಂದಿನಿಗೆ ಒಂದು ಕವರ್ ಬಂತು. ಅದು ಅಮ್ಮನ ಕೈಬರಹ. ಅವಳು ನಿಧಾನವಾಗಿ ಪತ್ರ ತೆರೆದಳು. ನನ್ನ ಪ್ರೀತಿಯ ನಂದಿನಿಗೆ, ನೀನು ಹುಟ್ಟಿದ ದಿನ ನನ್ನ ಜೀವನಕ್ಕೆ ಬೆಳಕು ಬಂದಿತ್ತು. ನಿನ್ನ ಅಪ್ಪ ಹೋದ ಮೇಲೆ ನಾನು ಬದುಕಿದ್ದು ನಿನಗಾಗಿ ಮಾತ್ರ. ನೀನು ಡಾಕ್ಟರ್ ಆಗಬೇಕು ಅನ್ನೋ ಕನಸು ನನಗಿಂತ ದೊಡ್ಡದು. ನೀನು ಈಗ ದೊಡ್ಡವಳಾಗಿದ್ದೀಯಾ. ನನಗೆ ತುಂಬ ಸಂತೋಷ. ಆದರೆ ಒಂದು ಮಾತು ಮಗಳೇ, ಹಣ, ಹೆಸರು, ಕೆಲಸ ಇವೆಲ್ಲ ಜೀವನದಲ್ಲಿ ಮತ್ತೆ ಸಿಗುತ್ತದೆ. ಆದರೆ ತಾಯಿಯ ಪ್ರೀತಿ ಮಾತ್ರ ಒಮ್ಮೆ ದೂರವಾದರೆ ಮರಳಿ ಸಿಗೋದಿಲ್ಲ. ನಾನು ನಿನ್ನ ಮೇಲೆ ಯಾವತ್ತೂ ಕೋಪ ಮಾಡಿಕೊಂಡಿಲ್ಲ. ನೀನು ಖುಷಿಯಾಗಿರು, ಅದೇ ನನಗೆ ಸಾಕು. ನಿನ್ನ ಅಮ್ಮ. ಪತ್ರ ಓದುತ್ತಾ ನಂದಿನಿಯ ಕೈಗಳು ನಡುಗಿದವು. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಅಮ್ಮ ಎಂದು ಕೂಗಿದಳು. ಅದೇ ಕ್ಷಣ ಅವಳು ಊರಿಗೆ ಹೊರಟಳು. ಆಸ್ಪತ್ರೆಗೆ ತಲುಪಿದಾಗ ಸೀತಮ್ಮ ಐಸಿಯುನಲ್ಲಿ ಇದ್ದಳು. ಮುಖ ಬಾಡಿತ್ತು. ಆದರೂ ಮಗಳು ಬಂದಿದ್ದನ್ನು ನೋಡಿ ಅವಳ ಕಣ್ಣಲ್ಲಿ ಬೆಳಕು ಮೂಡಿತು. ನಂದಿನಿ ಎಂದು ಕರೆದಳು. ನಂದಿನಿ, ಅಮ್ಮ ನನ್ನನ್ನು ಕ್ಷಮಿಸು ಎಂದಳು. ನಂದಿನಿ ಅಮ್ಮನ ಕೈ ಹಿಡಿದು ಅಳುತ್ತಿದ್ದಳು. ನಾನು ತುಂಬ ಸ್ವಾರ್ಥಿಯಾಗಿ ಬಿಟ್ಟೆ ಅಮ್ಮ ಎಂದಳು. ಸೀತಮ್ಮ ಮೃದುವಾಗಿ ನಗುತ್ತಿದ್ದಳು. ತಾಯಿ ಮಗಳ ಮೇಲೆ ಕೋಪ ಮಾಡ್ಕೊಳ್ತಾಳ ಎಂದಳು. ಅಮ್ಮ, ನೀನು ಚೆನ್ನಾಗಿರಬೇಕು. ನೀನು ಹೀಗೆ ನನ್ನ ಹತ್ತಿರ ಇದ್ದರೆ ಸಾಕು ಎಂದಳು. ಅವಳು ನಿಧಾನವಾಗಿ ಮಗಳ ತಲೆಯ ಮೇಲೆ ಕೈ ಇಟ್ಟಳು. ನೀನು ಇನ್ನೂ ಹಲವರಿಗೆ ಜೀವ ಕೊಡಬೇಕು. ಆದರೆ ನಿನ್ನ ಹೃದಯದಲ್ಲಿರುವ ಪ್ರೀತಿಯನ್ನು ಕಳೆದುಕೊಳ್ಳಬೇಡ. ಅದೇ ಸೀತಮ್ಮನ ಕೊನೆಯ ಮಾತು. ಮಷಿನ್ ಶಬ್ದ ನಿಧಾನವಾಗಿ ನಿಂತಿತು. ಅಮ್ಮ ಎಂದು ನಂದಿನಿ ಕೂಗಿದಳು. ನಂದಿನಿಯ ಆ ಕೂಗು ಆಸ್ಪತ್ರೆಯ ತುಂಬೆಲ್ಲ ಪ್ರತಿಧ್ವನಿಸಿತು. ಈ ಕತೆ ತಾಯಿಯ ಪ್ರೀತಿಯ ಆಳವನ್ನು ಹೇಳುತ್ತದೆ. ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಹೋದರೂ ನಮ್ಮನ್ನು ಕೈ ಹಿಡಿದು ನಡೆಸಿದ ತಾಯಿಯನ್ನು ಮರೆಯಬಾರದು. ತಾಯಿಯ ಹೃದಯ ಯಾವತ್ತೂ ಮಕ್ಕಳಿಗಾಗಿ ಮಾತ್ರ ತಡಕಾಡುತ್ತದೆ. ಅವಳ ಪ್ರೀತಿ, ಅವಳ ತ್ಯಾಗ, ಅವಳ ಕಣ್ಣೀರು ಯಾವತ್ತೂ ಅಳೆಯಲಾಗದು. ತಾಯಿ ಇದ್ದರೆ ಮನೆ ಸ್ವರ್ಗ. ವೀಕ್ಷಕರೇ, ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಗು ನಗುತ್ತಿರಿ. ಧನ್ಯವಾದಗಳು.